ಗುರು ನಮಸ್ಕಾರ. ಟ್ರಂಪ್‌ಗೆ ಇದು ನಿಜವಾಗ್ಲೂ ಆಘಾತಕಾರಿ ಸುದ್ದಿ. ಇರಾನ್ ವಿರುದ್ಧ ಆರಂಭಿಕ ಯಶಸ್ಸು ಸಿಕ್ಕರೂ ಅಮೆರಿಕದಲ್ಲಿ ಟ್ರಂಪ್‌ಗೆ ಸೋಲು. ಇದು ನಾನು ಹೇಳುತ್ತಿರುವ ಸಾಲಲ್ಲ. ಇದು ಖುದ್ದಾಗಿ ಅಮೆರಿಕದ ಮಾಧ್ಯಮ CNN ಸಮೀಕ್ಷೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಇಸ್ರೇಲ್ ಮತ್ತು ಇರಾನಿನ ನಡುವೆ ಯುದ್ಧದಲ್ಲಿ ಅಮೆರಿಕ ಮೂಗು ತೂರಿಸೋದು ಎಷ್ಟು ಸರಿ ಎನ್ನುವ ಸಮೀಕ್ಷೆ ಈಗ ನಡೆದಿದೆ. ಅದಕ್ಕೆ ಎರಡು ದೇಶಗಳ ನಡುವೆ ಟ್ರಂಪ್ ಮೂಗು ತಿರ್ಸೋದು ಸರಿಯಲ್ಲಂತ ದೇಶದ ಬಹುತೇಕ ಜನರ ಅಭಿಪ್ರಾಯವಾಗಿದೆ. ಇದು ಟ್ರಂಪ್‌ಗೆ ಬಾಯಲ್ಲಿ ತುತ್ತು ಇಳಿಸಕ್ಕಾಗದ ಹೇಳಿಕೆ ಮತ್ತು ಸಮೀಕ್ಷೆ ಆಗ್ಬೋದಂತ ನನ್ನ ಅನಿಸಿಕೆ. ಇರಾನ್ ಮೇಲಿನ ದಾಳಿಗೆ ಸ್ವದೇಶದಲ್ಲೇ ವಿಶ್ವಾಸ ಕಳೆದುಕೊಂಡ ಟ್ರಂಪ್. ಟ್ರಂಪ್ ಮಹಾನ್ ಬುದ್ಧಿವಂತ ವ್ಯಕ್ತಿ. ಇಡೀ ವಿಶ್ವದ ಆರ್ಥಿಕತೆಗೆ ಪೆಟ್ಟು ಕೊಡಲೆಂದು ತನ್ನದೇ ಹೊಸ ಎಕನಾಮಿಕ್ ಸಿಸ್ಟಮ್ ಅನ್ನು ರೆಡಿ ಮಾಡಿಕೊಂಡು ಎಲ್ಲ ದೇಶಗಳ ಮೇಲೆ ಟ್ಯಾಕ್ಸ್ ಹೇರಿದ ಮಹಾನ್ ಪುಣ್ಯಾತ್ಮ. ಭಾರತ, ರಷ್ಯಾ, ಚೀನಾ, ಕೆನಡಾ ತಮ್ಮ ಯುರೋಪಿಯನ್ ಒಕ್ಕೂಟದ ರಾಷ್ಟ್ರಗಳ ಮೇಲೂ ಸಹ ಅತ್ಯಧಿಕ ಟ್ಯಾಕ್ಸ್ ಹೇರಿದ ಮಹಾನ್ ವ್ಯಕ್ತಿ. ಟ್ರಂಪ್ ಇಡೀ ವಿಶ್ವದ ಸಮಸ್ಯೆಯನ್ನು ಬಗೆಹರಿಸಲು ಹೋಗ್ತಾ ಇದ್ದಾರೆ. ಆದರೆ ತನ್ನ ದೇಶದ ಒಳಗೆ ತನ್ನ ನಡವಳಿಕೆ ಯಾವ ರೀತಿ ಜನರ ಮೇಲೆ ಪರಿಣಾಮ ಬೀರುತ್ತಂತ ಸಹ ಗೊತ್ತಾಗ್ತಾ ಇಲ್ಲ. ಇದು ಈಗ ಮಧ್ಯಂತರದಲ್ಲಿ ನಡೆಯುತ್ತಿರುವ ಚುನಾವಣೆಯಲ್ಲಿ ಮುಂದಿನ ಸಾರಿ ಟ್ರಂಪ್ ಆಯ್ಕೆ ಆಗೋದು ಡೌಟ್ ಅಂತ ಅಲ್ಲಿನ ಮಾಧ್ಯಮಗಳು ಈಗಾಗಲೇ ಬಿತ್ತರಿಸಿದಾವೆ. ಅಲ್ಲಿನ ಜನ ಇಸ್ರಾಯೇಲ್ ಮತ್ತು ಇರಾನ್ ನಡುವೆ ಹಲವು ವರ್ಷಗಳಿರುವ ಈ ಸಮಸ್ಯೆಗೆ ಟ್ರಂಪ್ ಹೋಗುವ ಅವಶ್ಯಕತೆ ಏನಿತ್ತು ಅಂತ ಸಹ ಎದೆ ಉಬ್ಬಿಸಿ ಕೇಳ್ತಾ ಇದ್ದಾರೆ. ಇರಾನ್ ಅನ್ನು ಮತ್ತೆ ಒಂದು ವಿಯೆಟ್ನಾಂ ಅಥವಾ ಅಫ್ಘಾನಿಸ್ತಾನವಾಗಿ ಮಾಡಲು ಅಮೆರಿಕದ ಕುತಂತ್ರವೇ ಅಂತ ಜನರು ಮಾತಾಡ್ತಾ ಇದ್ದಾರೆ. ಈ ಪ್ರಶ್ನೆಗೆಲ್ಲ ಅಮೆರಿಕನ್ನರೇ ಉತ್ತರಿಸಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ CNN ಸುದ್ದಿ ಸಂಸ್ಥೆ ಒಂದು ಸರ್ವೆ ನಡೆಸ್ತದೆ. ಆ ಸರ್ವೆಯಲ್ಲಿ ಆಘಾತಕಾರಿಯಾದ ರಿಪೋರ್ಟ್ ಟ್ರಂಪ್ ವಿರುದ್ಧ ಬರುತ್ತೆ. ಟ್ರಂಪ್ ಇಡೀ ವಿಶ್ವದ ನಾಯಕ, ದೊಡ್ಡಣ್ಣ, ಅಮೆರಿಕದ ಅಧ್ಯಕ್ಷ ಅನ್ನೋ ಗರ್ವದಲ್ಲಿ ಮೆರಿತಾ ಇದ್ದಾರೆ. ಆ ಗರ್ವಕ್ಕೆ ಪೆಟ್ಟು ಕೊಡುವಂತ ಸರ್ವೆ ಇದಾಗ್ಬೋದಂತ. ಎಲ್ಲ ದೇಶದ ರಾಜಕೀಯದಲ್ಲಿ ನೀವು ತಲೆ ದುರಿಸಿದ್ರೆ ನಿಮ್ಮ ತಲೆ ಹೋಗುತ್ತೆ, ಬೇರೆಯವರ ತಲೆ ಉಳಿಯುತ್ತೆ ಅಂತ ಸಂದೇಶ ಈ ಸರ್ವೆಯಲ್ಲಿ ಕಾಣ್ತಾ ಇದೆ. ಇನ್ನು ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧಕ್ಕೆ ಕಳೆದ ವರ್ಷ ಅಮೆರಿಕ ಎಂಟ್ರಿ ಕೊಟ್ಟಿತ್ತು. ಇರಾನ್ ಮೇಲಿನ ದಾಳಿಗೆ ಇಸ್ರೇಲ್ ಜೊತೆ US ಕೈ ಜೋಡಿಸಿತ್ತು ಅವತ್ತಿಗೆ. ಈ ಬಾರಿ ಇರಾನ್ ದೇಶದ ಸರ್ವೋಚ್ಚ ನಾಯಕ ಅಯತುಲ್ಲಾ ಖಮೇನಿ ಹತ್ಯೆಯಲ್ಲಿನ ಕಾರ್ಯಾಚರಣೆ ನೇರವಾಗಿ ಅಮೆರಿಕ ಪಾಲ್ಗೊಂಡಿತ್ತು. ಇತ್ತೀಚೆಗೆ ವೆನೆಜುಲಾ ದೇಶದ ವಿಚಾರದಲ್ಲೂ ಟ್ರಂಪ್ ಮೂಗು ತೂರಿಸಿದ್ರು. ಇಂಥ ವಿಚಾರಗಳು ಅಮೆರಿಕನ್ನರಿಗೆ ಸಹ ಇಷ್ಟ ಆಗ್ತಾ ಇಲ್ಲ. ಟ್ರಂಪ್ ವಿವಾದಾತ್ಮಕ ಹೇಳಿಕೆಗಳು, ಟ್ರಂಪ್ ನಡೆದುಕೊಳ್ಳುವ ರೀತಿ, ಟ್ರಂಪ್ ಏರುತ್ತಿರುವ ಟ್ಯಾಕ್ಸ್, ಇತರ ಹಲವು ವಿಚಾರಗಳಲ್ಲಿ ಅಮೆರಿಕನ್ನರ ವಿರೋಧವನ್ನು ಟ್ರಂಪ್ ಕಟ್ಕೊತಾ ಇದ್ದಾರೆ. ಟ್ರಂಪ್ ಎದುರಿಸುವ ತಂತ್ರವನ್ನು ಮೈಗೂಡಿಸಿ ಬಂದಿದ್ದಾರೆ. ಟ್ರಂಪ್ ಇದ ಅವರ ಕೊನೆ ಆಡಳಿತ ಅವಧಿ. ಈ ಮುಂಚೆ 4 ವರ್ಷ ಅವರ ಆಡಳಿತ ಅವಧಿ ತುಂಬಾ ಚೆನ್ನಾಗಿತ್ತು. ಅದು ಬಲಪಂಥೀಯ ಯೋಚನೆಗಳಿಂದ ಕೂಡಿತ್ತು. ಆದ್ದರಿಂದ ಸಾಕಷ್ಟು ದೇಶಗಳು ಟ್ರಂಪ್ ಮರು ಆಯ್ಕೆಗೆ ಹುಮ್ಮಸ್ಸನ್ನು ತೋರಿಸಿ ಅವರ ಆಯ್ಕೆಯನ್ನು ಸಹ ಖಚಿತಪಡಿಸಿದವು. ಆದರೆ ಈ ಸಾರಿ ಟ್ರಂಪ್ನ ನಡವಳಿಕೆ ನಿಜವಾಗ್ಲೂ ವಿಶ್ವದ ಹಲವು ಬಲಪಂಥೀಯ ರಾಷ್ಟ್ರಗಳಿಗೆ ನೆಮ್ಮದಿ ಕೆಡಿಸಿದೆ. ಅವರ ಟ್ಯಾಕ್ಸಿನ ರೀತಿ ಅಂತೂ ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ. ಅಂತ ರೀತಿಯಲ್ಲಿ ಹೊಡೆತ ಕೊಡ್ತಾ ಇದೆ. ವಿಶ್ವದ ಎಕನಾಮಿಕ್ ಸಿಸ್ಟಮ್ಗೆ ಇದು ತೊಂದರೆ ಮಾಡ್ತಾ ಇದೆ. ಆದರೂ ತಮ್ಮ ನಿಲುವನ್ನು ಟ್ರಂಪ್ ಬದಲಿಸಲು ಮುಂದಾಗ್ತಾ ಇಲ್ಲ. ಯಾಕಂದ್ರೆ ಟ್ರಂಪ್ ಒಬ್ಬ ವ್ಯಾವಹಾರಿಕ ಮನುಷ್ಯ. ತನ್ನ ವ್ಯವಹಾರದ, ತನ್ನ ಆದಾಯದ ಮೂಲವನ್ನು ದುಪ್ಪಟ್ಟು ಮಾಡಿಕೊಳ್ಳುವ ಯೋಚನೆಯಲ್ಲಿದ್ದಾರೆ.
ಟ್ರಂಪ್ ನಾನೇನೋ ಮಾಡಿಬಿಡ್ತೀನಂತ ಅಮೆರಿಕದ ಅಧ್ಯಕ್ಷನಾಗಿ 2ನೇ ಅವಧಿಗೆ ಅಧಿಕಾರ ಸ್ವೀಕರಿಸಿ ಒಂದು ವರ್ಷದ ಅವಧಿಯಲ್ಲೇ ಅವರು ಇಂಥ ನಿರ್ಣಾಯಕವಾದ ತೀರ್ಮಾನಗಳನ್ನು ತೆಗೆದುಕೊಂಡು ಅದು ವಿಶ್ವದ ಎಲ್ಲ ನಾಯಕರು ಮತ್ತು ರಾಷ್ಟ್ರಗಳಿಗೆ ವಿರೋಧವನ್ನು ಕಟ್ಟಿಕೊಂಡು ಈ ನೀತಿಗಳನ್ನು ಜಾರಿಗೆ ತಂದರು. ಇನ್ನು ತನ್ನ ಸ್ನೇಹಿತರಾದ ಮತ್ತೆ ತನ್ನ ಒಕ್ಕೂಟದ ಸದಸ್ಯರನ್ನು ಸಹ ಟ್ರಂಪ್ ಕೇರ್ ಮಾಡಲಿಲ್ಲ. ಆ ರೀತಿಯಲ್ಲಿ ಅವರ ನಿರ್ಧಾರಗಳನ್ನು ಕೈಗೊಂಡರು. ಐರೋಪ್ಯ ಒಕ್ಕೂಟದ ಎಲ್ಲ ಸದಸ್ಯ ರಾಷ್ಟ್ರಗಳಿಗೂ ಟ್ರಂಪ್ ಎಚ್ಚರಿಕೆಯನ್ನು ನೀಡಿದ್ರು. ಅಮೇರಿಕ ಇದ್ರೆ ಮಾತ್ರ ಐರೋಪ್ಯ ಒಕ್ಕೂಟ, ಇಲ್ಲದ್ರೆ ಐರೋಪ್ಯ ಒಕ್ಕೂಟ ಇಲ್ವೇ ಇಲ್ಲ ಅನ್ನೋ ರೀತಿಯಲ್ಲಿ ಅವರು ಹೇಳಿಕೆಗಳು ಕೇಳಿ ಬರ್ತಿದ್ದವು. ಇದರಿಂದ ಬೇಸತ್ತುಕೊಂಡ ಐರೋಪ್ಯ ಒಕ್ಕೂಟದ ಅಧ್ಯಕ್ಷರು ಮೊನ್ನೆ ತಾನೇ ಇಂಡಿಯಾದ ಜೊತೆ ಮದರ್ ಅಗ್ರಿಮೆಂಟ್ಗೆ ಸಹಿ ಮಾಡಿದ್ರು. ಈ ಮೂಲಕ ಇಂಡಿಯಾದ ಎಲ್ಲಾ ವಸ್ತುಗಳು ಐರೋಪ್ಯ ಒಕ್ಕೂಟದ ರಾಷ್ಟ್ರಗಳಿಗೆ ಇನ್ಮೇಲೆ ಟ್ಯಾಕ್ಸ್ ಇಲ್ಲದೆ ನಾವು ಕಳಿಸ್ಬೋದು. ಅಂತಹ ಮಹತ್ವದ ಒಪ್ಪಂದಕ್ಕೆ 19 ವರ್ಷದಿಂದ ಕಾದಂತ ಒಪ್ಪಂದ ಈ ಟ್ರಂಪ್ ನಿರ್ಧಾರಗಳಿಂದ ಬೇಸತ್ತು ಈಗ ಜಾರಿಗೆ ಬಂದಿದೆ. ಇನ್ನು CNN ಸಂಸ್ಥೆಯ ಸಮೀಕ್ಷೆಯಲ್ಲಿ ಏನಿದೆ ಅಂತ ನಾನು ಹೇಳೋದಾದ್ರೆ, ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದಲ್ಲಿ ಡೊನಾಲ್ಡ್ ಟ್ರಂಪ್ ಮಧ್ಯ ಪ್ರವೇಶಿಸಿದ್ದು ಸರಿಯೇ ಎನ್ನುವ ಪ್ರಶ್ನೆಗೆ ಅಮೆರಿಕನ್ನರು ಅಸಮ್ಮತಿಯನ್ನು ಸೂಚಿಸಿದ್ದಾರೆ. ಇದು ಅಮೆರಿಕದ ಪಾಲಿಗೆ ಬೇಕಾದ ವಿಚಾರವೇ ಆಗಿರಲಿಲ್ಲ ಎಂದು 59% ಜನ ಅಮೆರಿಕನ್ನರು ಅಭಿಪ್ರಾಯಪಟ್ಟಿದ್ದಾರೆ ಎಂದು ಈ ಸುದ್ದಿ ಸಂಸ್ಥೆ ವರದಿ ಮಾಡಿದೆ. ಖಮೇನಿಯನ್ನು ಹತ್ಯೆಗೈದ ನಿರ್ಧಾರವನ್ನು ಟ್ರಂಪ್ ಸರ್ಕಾರ ಸಮರ್ಥಿಸಿಕೊಂಡಿತ್ತು. ಆಯತುಲ್ಲಾ ಖಮೇನಿಯನ್ನು ಹತ್ಯೆಗೈದ ನಂತರ ಟ್ರಂಪ್ ಸುದ್ದಿಗೋಷ್ಠಿಯಲ್ಲಿ ಈ ಮಾತನ್ನು ಹೇಳ್ತಾರೆ. ಮಾನವ ಇತಿಹಾಸದ ಅತಿ ದುಷ್ಟ ವ್ಯಕ್ತಿ ಈ ಆಯತುಲ್ಲಾ ಖಮೇನಿ. ಅಂತ ವ್ಯಕ್ತಿಯನ್ನು ಇಂದು ನಾವು ಇಸ್ರೇಲ್ ಜಂಟಿಯಾಗಿ ಯುದ್ಧ ಮಾಡಿ ಹತ್ಯೆಗೆದಿದ್ದೇವೆ ಅಂತ ಪ್ರೆಸ್ ರಿಪೋರ್ಟ್ ಅಲ್ಲಿ ಎದೆಗುಬ್ಬಿಸಿ ಹೇಳ್ತಾರೆ. ಆದರೆ ತಾಜಾ ಸಮೀಕ್ಷೆ ಪ್ರಕಾರ ಅಮೆರಿಕನ್ನರು ತಮ್ಮದೇ ಸರ್ಕಾರದ ವಾದವನ್ನು ಒಪ್ಪುತ್ತಿಲ್ಲ ಎನ್ನುವುದು ಸಾಬೀತಾಗಿದೆ. ಇದು ಟ್ರಂಪ್ ಸರ್ಕಾರಕ್ಕೆ ಆಘಾತಕಾರಿಯಾಗಿ ಕಾಣಬಹುದು ಮುಂದಿನ ದಿನಗಳಲ್ಲಿ. ಇನ್ನು CNN ಸಮೀಕ್ಷೆಯಲ್ಲಿ ಉಲ್ಲೇಖವಾದ ಪ್ರಮುಖ ಅಂಶಗಳು: ಇರಾನ್ ಪರಿಸ್ಥಿತಿಯನ್ನು ನಿಭಾಯಿಸಲು ಡೊನಾಲ್ಡ್ ಟ್ರಂಪ್ ಬಳಿ ಯಾವುದೇ ಸ್ಪಷ್ಟವಾದ ಯೋಜನೆ ಇಲ್ಲ ಎಂದು 60% ಜನ ಅಮೆರಿಕನ್ನರು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು 59% ಜನ ಇರಾನ್ ಇಸ್ರೇಲ್ ನಡುವಿನ ಯುದ್ಧದಲ್ಲಿ ಟ್ರಂಪ್ ಪ್ರವೇಶಿಸಿದ್ದು ತಪ್ಪು ಅಂತ ಹೇಳಿದ್ದಾರೆ. ಇನ್ನು ಯಾವುದೇ ದೇಶದ ಮೇಲೆ ಮಿಲಿಟರಿ ಕಾರ್ಯಾಚರಣೆ ಮಾಡಬೇಕಾದ್ರೆ ಸಂಸತ್ತಿನ ಅನುಮೋದನೆ ಬೇಕಂತ 62% ಜನ ಅಭಿಪ್ರಾಯಪಟ್ಟಿದ್ದಾರೆ. ಮತ್ತೊಂದು ಮುಖ್ಯ ಅಂಶ ಅಂದ್ರೆ ಟ್ರಂಪ್ಗೆ ಈ ಸೈನ್ಯವನ್ನು ಬಳಸಲು ಎಲ್ಲಿಲ್ಲದ ಆಸಕ್ತಿ ಅಂತ 4ರಲ್ಲಿ 1 ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಇರಾನ್ ಮೇಲಿನ ಯುದ್ಧವನ್ನು ಅಫ್ಘಾನಿಸ್ತಾನ ಮತ್ತು ವಿಯೆಟ್ನಾಂ ಯುದ್ಧಕ್ಕೆ ಹೋಲಿಸಿದ್ದಾರೆ. ವಿಯೆಟ್ನಾಂ ಜೊತೆಗಿನ ಯುದ್ಧದಲ್ಲಿ ಸುಮಾರು 58,000ದಷ್ಟು ಹೆಚ್ಚು ಸೈನಿಕರು ಸಾವನ್ನಪ್ಪಿದ್ದರು. ಇದು ಭಾರಿ ವಿರೋಧಕ್ಕೆ ಕಾರಣವಾಗಿತ್ತು. ಅಫ್ಘಾನಿಸ್ತಾನ ಯುದ್ಧದಲ್ಲಿ $1 ಟ್ರಿಲಿಯನ್ ಅಷ್ಟು ನಷ್ಟವಾಯಿತು ಅಮೆರಿಕಕ್ಕೆ. ಸಾವಿರಾರು ಯೋಧರ ಸಾವನ್ನಪ್ಪಿದ್ದರು. ಇದು ಅಮೆರಿಕಕ್ಕೆ ನಷ್ಟ. ಕೊನೆಗೆ ಅಮೆರಿಕ ಯುದ್ಧದಿಂದ ಹಿಂದೆ ಸರಿತು. ಅಲ್ಲಿ ತಾಲಿಬಾನ್ ಆಡಳಿತ ಬಂದು ಕುತ್ಕೊಂತು. ಮತ್ತೊಂದು ವಿಚಾರ ಅಂದ್ರೆ ಇರಾನ್ ಮೇಲೆ ಆರಂಭಿಕ ಯಶಸ್ಸು ಸಿಕ್ಕಿರಬಹುದು. ವಿಯೆಟ್ನಾಂ ಮತ್ತು ಅಫ್ಘಾನಿಸ್ತಾನಕ್ಕೆ ಹೋಲಿಸಿದರೆ ಇರಾನ್ ಬಲಿಷ್ಠ ರಾಷ್ಟ್ರವಾಗಿದೆ. ಹಾಗಾಗಿ ಸುದೀರ್ಘ ಯುದ್ಧಕ್ಕೆ ಕಾರಣ. ಈ ಎಲ್ಲ ವಿಚಾರಗಳು ನಾವು CNN ವರದಿಯಲ್ಲಿ ಟ್ರಂಪ್ ವಿರುದ್ಧ ಬಂದಿರೋದು ನೋಡ್ಬೋದು. ಆದರೆ ಟ್ರಂಪ್ ಒಬ್ಬ ಸರ್ವಾಧಿಕಾರಿಯಾಗಿ ನಡ್ಕೊಳ್ಳೋದು ತಪ್ಪು ಅಂತ ಎಲ್ಲ ರಾಷ್ಟ್ರಗಳಿಗೂ ಗೊತ್ತು. ಆ ವಿರೋಧವನ್ನು ಟ್ರಂಪು ವ್ಯಕ್ತಪಡಿಸಿದ್ದಾರೆ. ಈ ರೀತಿ ಮುಂದುವರೆದರೆ ಅಮೆರಿಕ ಮುಂದೊಂದಿನ ದೊಡ್ಡಣ್ಣ ಹೋಗಿ ಸಣ್ಣಣ್ಣ ಆಗ್ಬೋದಂತ ಸಹ ಅವ್ರಿಗೆ ಗೊತ್ತು. ಈಗ ಇರಾನ್ ಮತ್ತು ಇಸ್ರೇಲಿನ ನಡುವೆ ಟ್ರಂಪ್ ಮಧ್ಯ ಹೋಗಿದ್ದು ಸ್ವತಃ ಅಮೆರಿಕನ್ನದ ಜನರಿಗೆ ಇಷ್ಟ ಇಲ್ಲ. ಆದರೂ ಟ್ರಂಪ್ ನಿರ್ಧಾರದಿಂದ ಎಂದು ಸರಿಯುವ ವ್ಯಕ್ತಿಯಲ್ಲ. ತಮ್ಮ
ಬಂಡತನದಿಂದ ಇಡೀ ವಿಶ್ವವನ್ನೇ ಎದುರಾಕೊಂಡು ತಾವೇ ಇಡೀ ವಿಶ್ವದ ಬಾಸ್ ಅನ್ನೋ ರೀತಿ ನಡ್ಕೊಳ್ಳುವ ಟ್ರಂಪ್ ಅನ್ನು ನಾವು ಈ ಹಿಂದೆ ನೋಡಿದ್ದೀವಿ. ಈಗ ಸಹ ಅದು ಮುಂದುವರಿತಿದೆ. ಮತ್ತೆ ಇನ್ನೊಂದು ವಿಚಾರ ಅಂದ್ರೆ, ಈಗ ಸಾವಿಗೀಡಾದ ಇರಾನಿನ ಸರ್ವಾಧಿಕಾರಿ ಆಯತುಲ್ಲಾ ಖಮೇನಿ ಸಹ ಸರ್ವಾಧಿಕಾರಿಯ ರೀತಿ ಆಡಳಿತ ನಡೆಸಿ ತನ್ನ ಕೊನೆಯನ್ನು ನೋಡಿದ್ದಾರೆ. ಅದೇ ರೀತಿ ಟ್ರಂಪ್‌ಗೂ ಸಹ ಒಂದಲ್ಲ ಒಂದು ದಿನ ಈ ಕೊನೆ ಕಾಣುತ್ತೆ. ಚಕ್ರ ಕಾಲ ಎಲ್ಲರಿಗೂ ಬಂದೇ ಬರುತ್ತೆ. ಆವಾಗ ಎಲ್ಲರ ಆಟ ದೇವ್ರು ನೋಡ್ತಾರೆ, ದೇವ್ರು ಆಡಿಸ್ತಾನೆ. ಅದರಂತೆ ಎಲ್ಲರೂ ಆಡ್ಬೇಕನ್ನೋ ಒಂದು ಸಣ್ಣ ಮಾಹಿತಿಯೊಂದಿಗೆ ನಾನು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್.